ನೋಡಿ, ರೋಡ್ ಮಾಡ್ತಿದ್ದಾರೆ, ಆದರೆ ಶಿಸ್ತು ಇಲ್ಲ. ಇಲ್ಲಿ ಕಾಲೇಜಿಗೆ ಹೋಗೋ ಜನ ಇದ್ದಾರೆ, ಚಿಕ್ಕ ಮಕ್ಕಳು, ಹೆಣ್ಮಕ್ಳು ಇಲ್ಲಿ ಅಡ್ಡಾಡ್ತಾರೆ. ನೋಡ್ರಿ ಹೆಂಗಿದೆ. ರೋಡ್ ಮಾಡ್ತಾರೆ, ಬೇಡ ಅಂತ ಹೇಳ್ತಿಲ್ಲ, ಅದಕ್ಕೂ ಶಿಸ್ತು ಬದ್ಧತೆ ಬೇಡವೆ. ನೋಡಿ, ಒಂದು ವೆಹಿಕಲ್ ದೊಡ್ಡ ಗಾಡಿನೂ ಹೋಗೋದು ಕಷ್ಟ ಆಗ್ತೈತೆ. ನೋಡ್ರಿ ಹೆಂಗಾಯಿತು. ನೋಡ್ರಿ ಎಷ್ಟು ಕಷ್ಟ ಇದೆ. ಮೇನ್ ರೋಡ್ ಇದು ನೋಡಿ. ಅವ್ಯವಸ್ಥೆ ಹೆಂಗಿದೆ. ಏನು ಬೇಜವಾಬ್ದಾರಿ ಕೆಲಸ ಮಾಡ್ತಾರೆ ಅಧಿಕಾರಿಗಳು ಅಂದರೆ, ಯಾರು ಕಾಂಟ್ರಾಕ್ಟ್ ಅಂದರೆ ಪುಣ್ಯಾತ್ಮ ಇಲ್ಲದನು. ಇದ್ರಾಗ ಎಲ್ಲ ವೆಹಿಕಲ್ಗೂ ಸಿಟಿ ಒಳಗೆ ಅಡ್ಡಾಡಬೇಕು. ನಾನು ಲೈವ್ ಬಂದು ಸುಮಾರು 6-7 ವರ್ಷ ಆಯಿತು. ಇವತ್ತು ಬಂದಿದ್ದೀನಿ. ನೋಡಿರಿ, ಈ ಪಾರ್ಟಿ ಗುಂಡಿ ಇದ್ದರೆ ಜನಗಳು ಹೆಂಗೆ ಅಡ್ಡಾಡಬೇಕು. ಕಾಂಟ್ರಾಕ್ಟ್ ಅಂದ್ರೆ ಪುಣ್ಯಾತ್ಮ ಇಲ್ಲದನು, ಕೊಟ್ಟಿರೋರು ಯಾರೋ ಪುಣ್ಯಾತ್ಮಗೆ. ರೋಡ್ ಮಾಡ್ತಾರೆ, ಬೇಡ ಅಂತಲ್ಲ, ನಾವು ಒಳ್ಳೆ ಕೆಲಸ ಮಾಡಲಿ. ಆದರೆ ಈ ಪಾರ್ಟಿನೇ ಗುಂಡಿಗಳು. ಇಲ್ಲಿ ವಾಣಿ ಕಾಲೇಜ್ ಐತೆ, ಕಾಲೇಜಿಗೆ ಹೋಗೋ ಹೆಣ್ಮಕ್ಳು ಇರ್ತಾರೆ, ಹುಡುಗರು ಇರ್ತಾರೆ, ಸ್ಕೂಲ್ ವ್ಯಾನ್ಗಳು ಆಟಾಡ್ತವೆ, ಆಟೋಗಳು ಆಟಾಡ್ತವೆ, ಚಿಕ್ಕ ಮಕ್ಕಳು ಇರ್ತವೆ. ನೋಡಿರಿ, ಇದು ಹಿರಿಯರಿನ ವ್ಯವಸ್ಥೆ. ನಾಳೆ ಒಂದಿನ ಇದೇ ರೀತಿ ಇಟ್ಕೊಂಡ್ರೆ ಮುಗಿದು ಪಿಕ್ಚರು. ಈ ರೋಡ್ ಬಂದಾಗುತ್ತೆ, ಯಾರು ಅಡ್ಡಾಡೋಕ್ಕಾಗಲ್ಲ. ನೋಡ್ರಿ ಹೆಂಗಿದೆ. ಇದು ತಾಲೂಕು ಆಫೀಸಿಂದ ಬರುತ್ತಾ ಈ ರಸ್ತೆ, ಟಿ ವಿ ಸರ್ಕಲ್ಗೆ ಹೋಗೋ ರೋಡು. ಬೆಳಗಾವಿ ರೆಡ್ಡಿ ರೋಡು ಮುಂಭಾಗ. ನೋಡಿ ಹೆಂಗಿದೆ ರಸ್ತೆ. ಇದಕ್ಕೆ ಜಲ್ಲಿ ಡೆಸ್ಟ್ಗಳು ಜಲ್ಲಿ ಹಾಕಿಬಿಟ್ಟು ಏನಾದರೂ ಒಂದು ರೋಡ್ ರೆಡಿ ಮಾಡ್ಕೊಂಡು ಈ ಕಡೆ ಪಕ್ಕದ ಕೆಲಸ ಮಾಡ್ಕೋಬೇಕು. ನೋಡಿರಿ, ಇಳಿಸ್ರಿ, ನಗರಸಭೆ ಗಾಡಿ ಇಳಿಸ್ರಿ. ಇಳಿಸ್ರಿ, ಗೊತ್ತಾಗುತ್ತೆ ನಿಮಗೆ. ಒಬ್ಬ ಸ್ಕೂಟಿ ಬರೋಕ್ಕಾಗುತ್ತೆ ಅಂದರೆ ಒಂದು ಸ್ಕೂಟಿ ಹೋಗಲ್ಲ, ಬೈಕ್ಗಳು ಹೋಗಲ್ಲ, ದೊಡ್ಡ ಗಾಡಿನೇ ಹೋಗೋದು ಕಷ್ಟ. ಗುಂಡಿ ಹೆಂಗೆ ಇದ್ದಾವೆ. ಅದಕ್ಕೆ ಒಂದು ಜಲ್ಲಿ ಹಾಕಿಬಿಟ್ಟು ಏನಾದರೂ ತಾರ ಹಾಕಿದ್ರೆ ಒಂದು ಚಿಕ್ಕದಾಗ ಅಡ್ಡಾಡಕ್ಕೆ ಕರೆಕ್ಟಾಗಿ ಮಾಡ್ಕೊಂಡು ರೋಡ್ ಮಾಡಲಿ, ಬೇಡ ಅಂತ ಹೇಳಲ್ಲ. ಈ ಪಾಟಿ ವ್ಯವಸ್ಥೆ ಮಾಡಿ ರೋಡ್ ಮಾಡೋದಕ್ಕೆ ಅವಶ್ಯಕತೆ ಏನೈತೆ. ಆ ಗಾಡಿ ಬಂಪರ್ ಮೇಲೆ ಗಾಡಿ ಟಚ್ ಆಗುತ್ತೆ. 1 ಲಕ್ಷ ತಂಡ ಬಂಡವಾಳ ಹಾಕಿ ಬಂಪರ್ ಹಾಳು ಮಾಡ್ಕೋಬೇಕು. ನೋಡಿ, ಇದು ಯಾರಿಗೂ ಇಷ್ಟ ಆಗಲ್ಲ ಅಲ್ವಾ. ಇಂಥ ಕೇಳಲ್ಲ. ನೋಡಿ ಹೆಂಗೆ ಮಾಡ್ಕೊ ಹೋಗ್ತಾರೆ ಈಗ. ದೂರಸ್ತಿ ಹಿಂಗೆ ಐತ, ಪೇ ಮಾಡೋಕ್ಕಾಗುತ್ತೆ. ಮನೆ ಬರಂದ್ಕೋಬೇಕು, ಹೊಡಿಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಬಂದು ಕ್ರಮ ಕೈಗೊಳ್ಬೇಕು. ಯಾಕಂದರೆ ಭಾಳ ತೊಂದರೆ ಆಗ್ತೈತೆ ಇಲ್ಲಿ. ಯಾಕಂದರೆ ಇಲ್ಲಿ ಕಾಲೇಜ್ ಐತೆ, ವಾಣಿ ಕಾಲೇಜು. ಕಾಲೇಜಿಗೆ 2-3 ಕಾಲೇಜ್ ಅದಾವೆ, ಸ್ಕೂಲ್ಗಳು ಅದಾವೆ. ಈ ರೋಡ್ನಾಗೆ ಬರ್ತಾ ಹೋಗ್ತಾ ಭಾಳ ತೊಂದರೆ ಆಗ್ತೈತೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲ ಯಾರು ಕಾಂಟ್ರಾಕ್ಟ್ ತಂಡ್ರವರು
ಬಂದು ಬೇಗ ಇದನ್ನ ಸರಿಪಡಿಸ್ಬೇಕಂತ ತಮ್ಮಲ್ಲಿ ಕಳಕಳವೇ ಮನವಿ. ಇಲ್ಲ ಅಂದರೆ ನಾವು ಬೇರೆ ರೀತಿ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧತೆ ಮಾಡ್ಕೋಬೇಕಾಗುತ್ತೆ. ನೋಡಿರಿ, ಆ ಗಾಡಿ ದೊಡ್ಡ ಗಾಡಿನೇ ಹೋಗ್ತಿಲ್ಲ, ಸಿಗೆ ಬಿತ್ತು. ನಾನೇನು ಕಣ್ಣಿ ಬಟ್ಟೆ ಕಟ್ಟಿ ತೋರಿಸ್ತಿಲ್ಲ, ಕಣ್ಣ ಇದ್ರಿಗೆ ಆಗ್ತದೆ ತೋರಿಸ್ತಾ ಇದೆ. ನೋಡಿರಿ, ಸಿಗೆ ಬಿದ್ದ ಗಾಡಿ. ಹಾಂ, ಆ ಗಾಡಿನೇ ಹೋಗೋಕ್ಕಾಗ್ತಿಲ್ಲ, ಬೇರೆ ಗಾಡಿಗಳು ಹೆಂಗೆ ಹೋಗ್ತವೆ. ಈ ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಬಂದು ಕ್ರಮ ಕೈಗೊಳ್ಳಬೇಕು. ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಹಂಗಾಗ್ಬಿಡೈತೆ. ನೋಡ, ಹಾಂ ಹಾಂ, ನೋಡಿರಿ, ನೋಡಿ, ಆಟೋ ಹೋಗ್ತಿಲ್ಲ, ಆಫ್ ಆಯ್ತು. ಯಾವತ್ತು ಮಾಡುತ್ತಿರಲ್ಲಪ್ಪ, ಎಲ್ಲರೂ ಕೇಳಬೇಕು. ಇದು ಎಲ್ಲರ ಸಮಸ್ಯೆ ತಾನೇ ಇದು. ಈ ಕಂಟ್ರಾಕ್ಟ್ ತಗೊಂಡ್ರೆ ಪುಣ್ಯಾತ್ಮ ಇಲ್ಲೇ ಅದಾನೆ, ರೋಡ್ ಮಾಡ್ತಾರವನು. ಹಾಂ, ನೋಡ್ರಿ ಆ ಸ್ಕೂಟಿ ನೋಡ್ರಿ ಆಗಿದ್ದ. ಆ ಸ್ಕೂಟಿಗಳು ಅಂತ ಅಡ್ಡಾಡೋದೇ ಕಷ್ಟ ಆಗ್ಬಿಡುತ್ತೆ, ಒಂದು ಹೋಗಲ್ಲ, ಎಲ್ಲ ವೀಲ್ ಮುಚ್ಕೊಂತವೆ. ಸ್ಕೂಟಿಗಳು ಅಡ್ಡಾಡಲ್ಲ. ಯಾವ ಸ್ಕೂಟಿ ಬಂದು ಈ ಕಡೆಯಿಂದ ಬರ್ತವೆ, ಈ ದಿವಸಗಳಿಂದ ಹೋಗ್ತಾ ಸ್ಕೂಟಿಗಳು ಯಾವ ಹೋಗಲ್ಲ ಆಪೋಸಿಟಲ್ಲಿ. ಸ್ಕೂಟಿ ವೀಲೇ ಮುಚ್ಕೊಂತವೆ. ಹಾಂ, ನೋಡ್ರಿ ಏನು ಮಾಡ್ತಾರ ಅದಕ್ಕೆ ಅಧಿಕಾರಿಗಳು. ಇದಕ್ಕೆ ಯಾರು ಸಂಬಂಧಪಡ್ತಾರೆ ಅಧಿಕಾರಿಗಳು? ನಗರಸಭೆಗೆ ಸಂಬಂಧ ಬರುತ್ತೋ, ಅಥವಾ ಕಂಟ್ರಾಕ್ಟ್ ತಗೊಂಡ್ರೆ ಸಂಬಂಧ ಬರುತ್ತೋ, PWD ಸಂಬಂಧ ಬರುತ್ತೋ? ಯಾರು ಬಂದು ಇದಕ್ಕೆ ಬಗೆಹರಿಸ್ತಾರೆ? ಬೇಗ ಬಂದು ಕ್ರಮ ಕೈಗೊಳ್ರಿ. ಮಾಡ್ದೆ ನೋಡಪ್ಪ, ಏನು ಮಾಡೋಕ್ಕಾಗತ್ತೆ? ನಿಮಗೆ ಕರೆಕ್ಟ್ ಓಡಾಡ್ಬೇಕಲ್ಲ ಗಾಡಿ. ನೋಡ್ರಿ, ನೀವೇ ಕಣ್ಣಾರ ನೋಡ್ರಿ, ನಾನು ಹೇಳೋದು ಬೇಕಾಗಿಲ್ಲ. ನೋಡ್ರಿ, ಹಾಂ, ಹೆಂಗೆ ಆಟಾಡ್ಬೇಕು ಆಟೋಗಳು. ಸ್ಕೂಟಿ ಬಂದರು ನೋಡ್ರಿ, ಸ್ಕೂಟಿ ವೀಲ್ ಮುಚ್ಕೊಂಡು ತೊಗೊಂಡ್ರೆ ಯೋಚನೆ ಮಾಡಿರಿ. ಭಾಷಣ ಮಾಡೋಕೆ ಹೇಳಿದೆ ಹಾಂ ಹಾಂ ಅಣ್ಣ ಬೀಳೋಕೈತೆ, ಬೀಳಲಿಲ್ಲ. ಯಾರು ತಾನು ಬಿದ್ದು ಹೆಚ್ಚು ಕಮ್ಮಿ ಆದ ಬರ್ತಾರೆ ಎಲ್ಲರೂ. ಚೆನ್ನಾಗಿದ್ದ ಯಾರು ಮಾಡಲ್ಲ. ಮೇಲೆ ಬಸ್ಸಿಗೆ ಬಿತ್ತು. ಲೈವ್ ದೃಶ್ಯ ಇದು, ಕಣ್ಣಿಗೆ ಬಟ್ಟೆ ಕಟ್ಟಿ ತೋರಿಸ್ತಿಲ್ಲ ನೋಡ್ರಿ. ಅಥವಾ ಬಸ್ಸೇ ಹೋಗ್ತಿಲ್ಲ ಅಂದರೆ ಯೋಚನೆ ಮಾಡಿರಿ. ಪಾಪ ಸ್ಕೂಲ್ ಯಾರು ನಮ್ಮ ಗತಿ ಏನು? ತಾಂಡಿರ್ತಾರೆ, ಕಾಂಟ್ರಾಕ್ಟ್ ತಾಂಡಿರ್ತಾರೆ, ದುಡಿಮೆ ಮಾಡ್ತಾರೆ, ಗೊತ್ತಾಗಲ್ವಾ? ನಾನು ಬರಬಾರ್ದು ಅಂದ್ಕೊಂಡಿದ್ದೆ ಬೆಳಗ್ಗೆ, ಯಾಕಂದರೆ ನಾನು ಬೀಳ್ಬೇಕಾದಾನೆ. ಅದಕ್ಕೋಸ್ಕರ ನನಗೂ ಹೊಟ್ಟೆ ಉರಿತು, ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸ್ಕೂಟಿ ವೀಲ್ ಮುಚ್ಕೊಂತ ಒಂದು ಏನು ಸಮಸ್ಯೆ ಬಗೆಹರಿಸ್ಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ತಿಳಿಸಿ, ಕಾಂಟ್ರಾಕ್ಟರು ಯಾರಾದರೆ ಅವ್ರಿಗೆ ತಿಳಿಸಿ ಇದನ್ನ ಬೇಗ ಸರಿಪಡಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಂ 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 ನೋಡ್ರಿ, ಅದು ಎಕ್ಸೆಲ್ ನೋಡ್ರಿ ಮುಚ್ಕೊಂಡು. ಯಾರಕ್ಕೆ ಇವಾಗ ಹಾಕ್ಯಂಬಲ್ಲ, ನಮಗೆ ಹಾಕೊಂಬತಲೆ ಹೋಗ್ತಾರೆ, ಒಬ್ಬರು ತಲೆ ಕಡಿಸ್ಕೊಂಬಲ್ಲ. ನಮಗೆ ಯಾಕೆ? ಹಾಂ, ಅವ್ಯವಸ್ಥೆ ಆಗೈತಪ್ಪ, ಏನು ಮಾಡೋಕ್ಕತ್ತೆ? ನೀನು ಸ್ಕೂಟಿನೇ ವೀಲ್ ಮುಚ್ಕೊಂತೈತೆ. ಹಾಂ, ಹೌದೇ ನೋಡ್ರಿ, ಇಲ್ಲಿ ಸ್ಕೂಲ್ ಜನಗಳು ಬರ್ತವೆ.
ಆಟೋಗಳು ಬರ್ತವೆ. ನಾನು ಲೈವ್ ಬಂದೆ ಚಿಕನ್ 2018 ಲಾಸ್ಟು, ಇದುವರೆಗೂ ಬಂದು ಮಾಡಿರಲಿಲ್ಲ. ಇವತ್ತು ಮಾಡ್ಬೇಕನ್ನಿಸ್ತು, ಯಾಕಂದರೆ ನೋಡಿ ಹೊಟ್ಟೆ ಉರಿದು ಕಣ್ಣಿದೆ, ದಿನ ನೋಡ್ತೀನಿ, ಯಾಕಂದರೆ ಹೋಟ್ಲು ಮುಂಭಾಗನೇ ಇರೋದು, ನೋಡಿ ಹೊಟ್ಟೆ ಉರಿದಿದ್ದೆ. ಇದೇನಕ್ಕೆ ಕೆಲಸ ಅಂತ, ಇದಕ್ಕೆ ಯಾರು ಮಾಡಲ್ಲ, ಬೇರೆ ಯಾವುದನ್ನು ಹೇಳಲಿ, ನಾನೊಂದು ಇನ್ನೊಂದು ಅಂತಾರೆ. ಅಂತ ಒಳ್ಳೆ ಕೆಲಸ ಬಂದು ಯಾರನ್ನ ಇಷ್ಟು ಜನ ಅಡ್ಡಾಡ್ತಾರೆ ಅಟ್ಲ ಯಾರನ್ನ ಒಬ್ಬರು ಇಲ್ವೇ ಹೇಳೋಂಥ ಪುಣ್ಯಾತ್ಮವು ನನಗೆ ಯಾಕೆ? ನನಗೆ ಯಾಕೆ? ಜಾತಿಗೆ ಬಿತ್ತನು ನೋಡ್ರಿ, ಅವ್ಯವಸ್ಥೆ ನೋಡ್ರಿ. ನನಗೆ ಯಾಕೆ? ನೋಡ್ರಿ ಇಲ್ಲೇ ನೋಡ್ರಿ ಸ್ಟೋರಿ. ನೋಡ್ರಿ ಮಕ್ಕಳು ನೋಡ್ರಿ, ಎಲ್ಲೇ ಐತ್ರಿ ನೋಡಿ, ಎಲ್ಸೋ ಎಲ್ಸೋ ಇಳಿಸೋಣ, ಗೊತ್ತಾಗುತ್ತೆ ಇಳಿಸೋಣ. ಇವ್ರ ಮನೆಗೆ ನೋವಾದಾಗಲೇ ಗೊತ್ತಾಗೋದು, ಇವ್ರ ಮನೆಯಾಗ ಮಕ್ಕಳು ಮರಿಗಳಿಗೆ ಯಾರನ್ನ ನೋವು ಸಮಸ್ಯೆ ಆಗುತ್ತಲ್ಲ ಅವಾಗಲೇ ಗೊತ್ತಾಗೋದು, ಅಲ್ಲ ಗೊತ್ತಾಗಲ್ಲ. ಆರಾಮಾಗಿ ಅಡ್ಡಾಡ್ತಾರಲ್ಲ. ನೋಡಿ ಇದು ಬೇಕಾ? ಹಾಂ ಮಾಡ್ತಾಯಿದ್ದೀವಪ್ಪ, ನೋಡೋಣ. ಹೆಚ್ಚಿಗೆ ಬೇಕು, ನೀವು ಬೀಳಬಾರ್ದಲ್ಲ ಟೂ ವೀಲರ್ ಅಡ್ಡಾಡೋರು. ಯಾವನಿಗೆ ಗೊತ್ತಾಗುತ್ತೆ ಅಪ್ಪಡಿ ಗುಂಡಿರೋದಲ್ಲಿ. ಮೊನ್ನೆ ಯಾವುದೋ ಪೈಪ್ ಲೈನ್ ಮಾಡಿದ್ದಾರೆ, ಮಣ್ಣು ಮುಚ್ಚಿಲ್ಲ ಕರೆಕ್ಟಾಗಿ. ಈ ಕಳಪೆ ಕಾಮಗಾರಿಗೆ ತಾನೇ ಇದು ಕೆಲಸ. ಕರೆಕ್ಟಾಗಿ ಪೈಪ್ ಮುಚ್ಚಿದ್ರು ಇದೆಲ್ಲ ರಂಕ್ಲಕ್ಕಾಗೋದು. ನೋಡಿರಿ ಅವನು ಈ ಟಾಪೆ ಗಾಡಿದ್ದು ಟೈರೇ ಮುಚ್ಕೊಳತ್ತಲ್ಲಿ. ನೋಡ್ರಿ ಬಂಪರ್ ನೋಡ್ರಿ, ಬಂಡವಾಳಕ್ಕೆ ಗೊತ್ತಾಗತ್ತೆ ಅವ್ರಿಗೆ. ಟ್ಯಾಕ್ಸ್ ಕಟ್ಸ್ಕೊಂತಾರೆ, ಎಲ್ಲ ಕಟ್ಸ್ಕೊಂತಾರೆ. ನೋಡ್ರಿ ಹಣ ಬರೋಣ. ಹಿಂಗೆ ಐತಲ್ಲ, ಏನು ಮಾಡ್ಬೇಕು ಇದಕ್ಕೆ? ಯಾರು ಹೇಳೋರಿಲ್ಲ ರೀ, ಕೇಳೋರು ಯಾರು ಇಲ್ಲ, ನಮ್ಗೆ ಬಿಡೈತಿ ಇಲ್ಲಲ್ಲೇ. ಕೇಳಕ್ಕೆ ಹೋದ್ರೆ ನಮಗೆ ಯಾಕೆ? ನೋಡ್ರಿ ನಾನು ಲೈವ್ ತೋರಿಸ್ತೀನಿ, ನಾನೇನು ಗದ್ದು ಮುಚ್ಚಿ ತೋರಿಸಿಲ್ಲ, ಲೈವ್ ತೋರಿಸ್ತಿರೋದು. ನೋಡ್ರಿ ಒಬ್ಬ ಟೂ ವೀಲರ್ನ ಅಡ್ಡಾಡೋಕ್ಕಾಗ್ತಿಲ್ಲ ಅಂದರೆ ಏನು ಅವ್ಯವಸ್ಥೆ ಇದು? ಎಲ್ಸಪ್ಪ ಇನ್ನೊಂದು ಬಸ್. ಮುಕ್ಕಾಲು ಟೈರ್ ಮುಚ್ಕೊಂಬತ್ತೆ ಬಸ್ ತಿಂದೆ. ಇದಕ್ಕೆಲ್ಲ ಏನು ಮಾಡ್ಬೇಕು? ಬರೀ ಯಾವ ರೀತಿ ಕಂಡಿಡ್ಕೋಬೇಕಂದ್ರೆ ಏನು ಮಾಡ್ಬೇಕು ಹೇಳಿ? ಇಲ್ಲ ರೋಡ್ ಬಂದ್ ಮಾಡ್ಬೇಕಿದ್ನ, ಯಾರು ಅಡ್ಡಾಡ್ಬೇಡ್ರಿ ಅಂತ. ಅವಾಗ ಟ್ರಾಫಿಕ್ ಜಾಮ್ ಆಗಿ ಸಮಸ್ಯೆ ಆದಾಗ ಗೊತ್ತಾಗುತ್ತೆ, ಅದ ಗೊತ್ತಾಗಲ್ಲ. ಅವರು ಅಡ್ಡಾಡ್ಲಿ ಗೊತ್ತಾಗ್ತಿ, ಜಾಗದ ಬಂದು ತಾಂಡ್ರನ ಅವು ಕೆಲಸ ಮಾಡೋರು ಬಂದು ಅಡ್ಡಾಡ್ರಿ ಗೊತ್ತಾಗ್ತಿ ಗುಂಡಿಗಳಿಗೆ. ಯಾರು ಕೇಳೋರಿಲ್ವಲ್ಲ, ಕೇಳೋರಿದ್ರೆ ಇದೇಕಾಗುತ್ತೆ ಹೇಳಿ? ನೋಡ್ರಿ ಮಕ್ಳು ಮರಿಗಳದ ನೋಡ್ರಿ, ಅವ್ರು ಹೆಂಗೆ ಅಡ್ಡಾಡ್ಬೇಕ್ರಿ? ಆ ಪಾಟಿ ಗಾಡಿ ಗುಂಡು ಹಿಡಿದ್ರೆ ಹೆಂಗೆ ಅಡ್ಡಾಡ್ಬೇಕು? ನೋಡ್ರಿ ಅವ್ರು ಯಾರು ಗೊತ್ತಿಲ್ಲ, ನಮ್ಗೆ ಗೊತ್ತಿರೋರಲ್ಲ. ಸಮಸ್ಯೆ ನೋಡ್ರಿ. ಒಂದು ಬಂಪರ್ದು 10-15 ಸಾವಿರ ರೂಪಾಯಿ ಕೇಳ್ತಾರೆ. ಅದು ರೆಡಿ ಮಾಡೋದಕ್ಕೆ ಟೈಮ್ ಬೇಕು, ಒಂದು ಗುಂಡಿ ಮುಚ್ಚಕ್ಕಾಗಲ್ಲ. ನೋಡಿ ಎಷ್ಟು ವೆಹಿಕಲ್ ಅಡ್ಡಾಡ್ತಾವೆ. ಮೇನ್ ರೋಡ್ ಇದು, ಬಿಡಪ್ಪ ಸಣ್ಣ ರೋಡ್ ಅಮ್ಮಂಗಿಲ್ಲ. ನಮಗೆ ಯಾಕೆ ಯಾರನ್ನ ಕೇಳಿ? ಗಜ ಬಾ, ಬರ್ರ ಇಲ್ಲಿ, ಭಾಷಣ ಮಾಡೋದಲ್ಲ. ತ್ವರೆ ಅಪ್ಪ, ಇದು ಇಲಾಖೆ ಯಾವ ಬರಂಗಿಲ್ಲ. ಈಗಳಪ್ಪ ಮಾಡ್ತೇನಪ್ಪ. ಅವ್ರು ಬಸ್ ಡ್ರೈವರ್ ಹೇಳ್ತಾರೆ ಹಿಂಗೆ ಪರಿಸ್ಥಿತಿನ ಯಾವ ಊರಪ್ಪ ಬಸ್ ನಂದು, ಅವನಿಗೆ ಅರ್ಥ ಆಗುತ್ತೆ ನಮ್ಮ ತಾಲೂಕು ಸಮಸ್ಯೆ.
ಇವ್ರಿಗೆ ಅರ್ಥ ಆಗ್ತಿಲ್ಲ ಅಂದರೆ ಇಲ್ಲ ಅಡ್ಡಾಡ್ಸ್ರಿ. ಅವ್ನಿಗೆ ಯಾವ ಸ್ಕೂಟಿ ಕೊಟ್ಟು ಕಾಂಟ್ರಾಕ್ಟ್ ತಗೊಂಡ್ರ ಪುಣ್ಯಾತ್ಮ ಸ್ಕೂಟಿ ಕೊಟ್ಟು ಇಲ್ಲಾಸಿ ಅಡ್ಡಾಡ್ಸ್ರಿ ಬೈಕ್ ಕೊಟ್ಟು ಅಡ್ಡಾಡಪ್ಪ ಇಲ್ಲಿ ಒಂದು 5 ಟ್ರಿಪ್ಪು ಯಾರೋ ಒಂದಿಬ್ರು ಒಬ್ಬರು ಕುಂಡಿಸಿ ಜೊತೆಗೆ ಮಕ್ಕಳ ಮೇಲೆ ಕುಂಡಿಸಿ ಅಡ್ಡಾಡೋ ಅಂತ ಹೇಳು. ಗೊತ್ತಾಗುತ್ತೆ ಅವ್ನು ತಗೊಂಡ್ರವನಿಗೆ. ನಮ್ಗೆ ಯಾಕಂತ ಕೇಳ್ತಾರೆ ಹೇಳಿದ್ರಿ ಎಲ್ಲ. ನಮ್ಗೆ ಯಾಕೆ ಹಾಂ ನೋಡ್ರಿ, ಒಂದು ಬಸ್ ವ್ಯಾನೇ ಎತ್ಕೊಂಬತ್ತಂದ್ರೆ ಯೋಚನೆ ಮಾಡ್ರಿ. ಆ ಸ್ಕೂಟಿ ಪಾಪ ಟೈರಪ್ಪ ಮುಖ್ಯ ಅಂತ ಅವ್ರದ್ದು ತಗ್ಗೈತೆ. ಹೆಂಗಿದೆ ಹೈವೇ ವ್ಯವಸ್ಥೆ, ಈ ರೋಡಿನ ಪರಿಸ್ಥಿತಿ? ಇದಕ್ಕೆ ಪರಿಹಾರನೇ ಇಲ್ವೇ? ನಾನು ಮಾಡಬಾರ್ದು ಅಂದ್ಕೊಂಡಿದ್ದೆ ಇದೆಲ್ಲ. ಬಿಡೋಮ್ ನಾ ತುಂಬಿದ್ದೆ. ತುಂಬಿದ್ರೆ ಯಾಕೆ ನಾನು ಈ ಸುಮಾರು 2018 ಲಾಸ್ಟ್ ಲೈವ್ ಬಂದದ್ದು. ಇವತ್ತು ಮಾಡ್ಬೇಕನ್ನಿಸ್ತು. ಯಾಕಂದರೆ ನಾನು ಅನುಭವಿಸಿದ್ನಲ್ಲ ಕಷ್ಟನ. ಬೆಳಿಗ್ಗೆ ನನ್ನ ಗಾಡಿಯಾಗೆ ನಾನು ಅನುಭವಿಸಿದ್ನಲ್ಲ. ನನ್ನ ಸ್ಕೂಟಿ ಬಂಪರ್ ಹೋಗ್ತಲ್ಲ ಮುಂದ್ಗಡೆಗೆ, ನನಗೂ ಬೇಜಾರನ್ನಿತ್ತು. ಹಂಗೆ ಅವ್ರವ್ರ ಗಾಡಿಗೂ ನೋವು ಆಗ್ಬೇಕು. ಅವಾಗ ಗೊತ್ತಾಗುತ್ತೆ. ಕೇಳ್ತಾರೆ ಅವಾಗ. ನನ್ನ ಗಾಡಿ ಬಂಪರ್ ಹೋಗ್ತಲ್ಲ ಅವಾಗ ನನಗೆ ಅಯ್ಯೋ ಅನ್ನಿಸ್ತು. ನಾನು ಇಷ್ಟು ತುಮಕಿದ್ದೆ ನನಗೆ ಯಾಕೆ ಅಂತ. ನಮಗೆ ನೋವಾದಾಗಲೇ ಅಂತ ಗೊತ್ತಾಗೋದಲ್ವಾ? ಹಂಗೆ ನಿಮ್ಗೆ ಯಾರನ್ನ ಎಲ್ಲರಿಗೂ ನೋವಾದಾಗಲೇ ಗೊತ್ತಾಗೋದು. ಕೇಳ್ಬೇಕಂತ ಅಲ್ಲ ತಕ್ಕ ಯಾರು ಕೇಳಲ್ಲ. ಬಿಡಪ್ಪ ಇದಾರ ಸಂಧಿ ರೋಡು ಮಂಗಿಲ್ಲ, ಮೇನ್ ರೋಡು. ನೋಡ್ರಿ ಹೆಂಗೈತೆ ವ್ಯವಸ್ಥೆ. ನಿಲ್ಸೋಣ. ಒಂದು ಲೋಡ್ ಜಲ್ಲಿಗೆ ತಂದು ಹಾಕಿ ಏನಾದ್ರು ಒಟ್ಟು ನೀರು ಹಂಗೆ ವ್ಯವಸ್ಥೆ ಮಾಡಿದ್ರೆ ಹೆಂಗಿರುತ್ತೆ ರೀ ಇದು? ಏನಾಗೈತೆ ರೀ ಮಾಡೋಕ್ಕೆ? ಕಾಂಟ್ರಾಕ್ಟ್ ಮಾತ್ರ ಇವ್ರು ಬೇಕು. ಎಲ್ಲ ತೊರೆಯಾಗಿ ಹೋದಂಗೆ ಆಗ್ತಿಲ್ವ? ನೋಡ್ರಿ ವೀಲ್ ಮುಚ್ಚಿ ಹೋದ್ ನೋಡ್ರಿ ಅದು. ನೋಡ್ರಿ ಸ್ಕೂಲ್ಗೆ ಹೋಗೋದು ಬೇಡ, ಕಾಲೇಜ್ಗೆ ಹೋಗೋದು ಬೇಡ. ಇಲ್ಲಿ ನಾನು ಹಿಂಗೆ ಹಿಡ್ಕೊಂಡು ನಿಂತ್ಕೊಂಡು ಅಧಿಕಾರಿಗಳು ಬರೋತಕ್ಕ ಹಿಂಗೆ ಅನಿಸ್ಬಿಡೋದು ನಂಗೆ. ಅಲ್ಲೇ ಹೋಗೋದೇ ಬೇಡ, ನಾವು ಹಿಂಗಿದ್ದು ಬಿಡೋಣ ಇದು ಅಧಿಕಾರಿಗಳು ಬರೋತಕ್ಕ ಅಂತ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಯಾರು? ಇದು ಸಂಬಂಧಪಟ್ಟವ್ರು ಯಾರು? ಸಮಸ್ಯೆ ಎಲ್ಲರೂ ಐತಪ್ಪ. ಪೇಮೆಂಟ್ ಆಗ್ತಾರ ತಾನೆ. ನೀವು ಅವನವನು ಫೋನ್ ಮಾಡಿ ಬಂದು ಇದಕ್ಕೆ ಸಪೋರ್ಟ್ ಮಾಡಿರಿ. ಸಮಸ್ಯೆ ಎಲ್ಲರಿಗೂ ಐತೆ. ಹೇಳಲ್ಲ. ಹೌದು ನೋಡ್ರಿ, ನನ್ನ ಸಮಸ್ಯೆ ಎಲ್ಲ ನೋಡ್ರಿ. ಇನ್ನೊಂದು ಗಂಟೆ ಬೇಕಾದ್ರೆ ನೋಡ್ತೀನಿ. ಲೈವ್ ನೋಡ್ರಿ ಎಲ್ಲರೂ ಬರುತ್ತೆ ಹೆಂಗೈತೆ ಅಂತ. ಬರಲಿ ಅವ್ರಿಗೂ ಬರಲಿ. ಅದಕ್ಕೆ ಬರ್ತಕ್ಕೆ ಹಿಂಗೆ ಇರ್ತೀನಿ. ಗೊತ್ತಾಗಬೇಕು ಇಲ್ಲಿನ ಪರಿಸ್ಥಿತಿ ಹೆಂಗೈತೆ ಅಂತ. ಅಂದರೆ ಮಾಡ್ತಾ ಕೆಲಸ ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಏನಣ್ಣ ಏನು ಹೇಳ್ತಿದ್ದೆ? ರೋಡು ಚೆನ್ನಾಗಿದೆ. ಈಗ ವಾಟ್ಗೆ ಏರ್ತಿರ್ತಾರೆ. ಎಲ್ಲ 6 ತಿಂಗಳ ವರ್ಷ ತನಕ ಬೇಕು ಇದನ್ನು ರೆಡಿ ಮಾಡೋಕ್ಕೆ.
ಈಗ ಒಂದು ಪೈಪ್ ಹಾಕಿರೋದು ಮೊನ್ನೆ. ಅಲ್ಲ ವರ್ಷ ತನಕ ಬೇಕಂತ ಇದು ರೆಡಿ ಮಾಡಕ್ಕೆ. ಅದೇ ಮನುಷ್ಯ ತೀರೋರಾದ್ರೆ ಇಷ್ಟು ತನಕ ಯಾರು ಬಿಡ. ಅವ್ರ ಹೆಂಡತಿ ಮಕ್ಳು ಕುಂಡಿಸಿ ಅಡ್ಡಾಡ್ಲಿಕ್ಕೆ ಗೊತ್ತಾಗೋದಿಲ್ಲ. ಅಲ್ಲಿ ಯಾರು ಅಡ್ಡಾಡಕ್ ಬರ್ತವೆ ಮಕ್ಕಳು ಮರಿ ಯಾರನ್ನ ಬಸ್ ಒಂದಲ್ಲ 3-4 ಕಾಲೇಜ್ ಅದಾವೆ, ಸ್ಕೂಲ್ ಅದಾವೆ ಇಲ್ಲಿ. ಅವ್ರು ಅಡ್ಡಾಡ್ಬೇಕು ಅಡ್ಡಾಡಬಾರ್ದು ಹೇಳ್ರಿ. ಪ್ರತಿ ಒಂದು ಅಡ್ಡಾಡೋದು ಇಲ್ಲೇ. ಇಲ್ಲಿ ಏನೋ ತಿರ್ಗಾಡಕ್ ಬರ್ತೇವೆ ನೋಡಲ್ಲಿ. ಅದೇ ನೋಡ್ತಾ ಅದಕ್ಕೆ ನಾನು ಒಂದು ಗಂಟೆ ಒಂದು ಅರ್ಧ ಗಂಟೆ ಲೈವ್ ಬಿಡ್ತೀನಿ. ಈ 8 ದಿನ ಇವತ್ತೇನ ಆಗಿರೋದಲ್ಲ ಇದು. ಈಗ ವರ್ಷ ತನಕ ಆಗಿರೋದು ಇದು. ಇವತ್ತು ಮಳೆ ಬಂದು ಇಲ್ಲಿ 8 ದಿವಸದಿಂದ ಏನಾಗಿರೋದಲ್ಲ, ವರ್ಷ ತನಕ ಆಗಿರೋದು ಇದು. ಅದು ಸರಿಪಡಿಸ್ತಿಲ್ಲ. ಯಾರು ಸರಿಪಡಿಸಕ್ಕೆ ಬ್ಯಾಡ ಇಲ್ಲಿ. ಬ್ಯಾಡ ಅದೇನೋ ತಿರ್ಗಾಡಕ್ ಬರ್ತದೆ ನೋಡ. ಈಗ ಬೆಳಿಗ್ಗೆ ನನಗೆ ನೋವಾಯ್ತು, ನನ್ನ ಸ್ಕೂಟಿ ಬಂಪರ್ ಹೋಯ್ತು ಇಲ್ಲಿ ಗುಂಡೆಗಿಳಿಸಿ. ಅದಕ್ಕೆ ನನಗೆ ಬಿಡು ಹತ್ತ ಬಿಟ್ಟು ನಾವು ಸುಮ್ಕಿದ್ವಿ. ಬಿಡು ಇವತ್ತು ಮಾಡ್ಲಿ ಹೋದ್ ಬಂಪರ್ ಹೋಯ್ತು ಆ ಗಾಡಿದು. ನೋಡ್ರಿ ಹೊಟ್ಟೆ ಗುಡಿಲೇನ್ರಿ ಪಾಪ. ಲಕ್ಷ ಗಟ್ಟಲೆ ಬಂಡವಾಳ ಕುಂದಿರ್ತಾರೆ. ನೋಡ್ರಿ ಗಾಡಿ ಟಚ್ ಆಗ್ತೈತೆ. ಬರ್ತಿಲ್ಲ, ಯಾರು ಬರಲ್ಲ. ನನಗೆ ಯಾಕೆ ಅವ್ರಿಗೆ ನಾವು ಹೋದಾಗಲೇ ಬರೋದು. ರಾತ್ರಿ ಒಂದು ಕ್ಯಾಂಟ ಗಾಡಿ ಟೊಮೆಟೊ ಲೋಡು 1 ಗಂಟೆ 12 ಗಂಟೆ ಬಂದೆ ನಾನು. ಇಲಾಚಿ ಸಿಗೆ ಬಿದ್ದಿತ್ತು. ಇದು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಮಾಡ್ಬೇಕು ತಾನೆ. ಕಂಟ್ರಾಕ್ಟ್ ತಗೊಂಡಿರ್ತಾರ ಬಂದು ಮಾಡ್ಬೇಕು ತಾನೆ. ಅವ್ರ ಮನೆ ಆರಾಮ ಬೆಚ್ಚ ಬಕ್ಕೊಂಡಿರ್ತಾರೆ ಮನೆಗೆ. ನೋಡ್ರಿ ನೋಡ್ರಿ ಈಗ ಇಲ್ಲಾಚೆ ಹೆಣ್ಮಕ್ಳು ನಡ್ಕೊಂಡು ಹೋಗ್ತಾರೆ. ಅವ್ರು ಹೆಂಗ್ ಅಡ್ಡಾಡಬೇಕು? ನೋಡ್ರಿ ಹೆಣ್ಮಕ್ಳು ಬೈಕ್ ಬೈಯೋದು ನೋಡ್ರಿ. ನೋಡ್ರಿ ಸಿಗೆ ಬಿತ್ತಿದು. ನೋಡಿ ಬೆಳಗ್ಗಿಂದ ಇಷ್ಟು ಸಮಸ್ಯೆ ಆಗ್ತೈತೆ. ಯಾರಾದ್ರೂ ಒಬ್ರು ಯಾರಾದ್ರೂ ಬಂದಿಲ್ಲ ಏನು ಸಮಸ್ಯೆ ಅಂತ ಕೇಳೋರದಾರ? ಅವ್ರ ಅಧಿಕಾರಿಗಳು ಬೆಳಗ್ಗೆ 6 ಗಂಟೆಗೆ ಎದ್ದು ಅಡ್ಡಾಡ್ತಾರೆ. ಇಲ್ಲಿ ಯಾವ್ದು ಐತೆ ಬಿಲ್ ಆಗುತ್ತೆ ಅಂದ್ರೆ 5 ಗಂಟೆಗೆ ಎದ್ದು ಬಂದಿರ್ತಾರೆ. ಅದೊಂದು ಕಾರ್ಯಕ್ರಮ ಬಂದಿರ್ತಾರೆ. ಅಡ್ಡಾಡ್ಬೇಕು. ಇವಾಗ ಅನ್ನ ತಿಂತೀವಿ ಅಂದಮೇಲೆ ಕಂಟ್ರಾಕ್ಟ್ ಅಂದಮೇಲೆ ಬಂದು ಏನಾಯ್ತು ನೋಡ್ಬೇಕು. 1 ರೂಪಾಯಿ 2 ರೂಪಾಯಿ ಕೋಟಿಗಟ್ಟಲೆ ತಗೊಂಡಿರ್ತಾರೆ. ಕಾಂಟ್ರಾಕ್ಟ್ನ ಬೆಳಗ್ಗೆ ಕೆಲಸ ಮಾಡ್ಬೇಕು ತಾನೆ. ಕೆಲಸ ರನ್ನಿಂಗ್ ಐತೆ. ನಗರಸಭೆ ಬರ್ಬೇಕಾ? ಅವರು ಇಲ್ಲ. ನೋಡ್ರಿ ಸಿಗಿ ಬಿದ್ದು ನೋಡ್ರಿ ಪಾಪ. ಸ್ಕೂಲ್ ಗಾಡಿ ಎಲ್ಲ ಹೋಗ್ಬೇಕದು. ಫೋನ್ ಮಾಡ್ಕೊಂಡ್ರೆ ಫೋನ್ ಮಾಡಿ ಲೈವ್ ಕಟ್ ಆಗುತ್ತೆ. ಫೋನ್ ಯಾಕೆ ಮಾಡ್ತಾರ? ಬರ್ರಿ ಇಲ್ಲಿ ಸ್ಪಾಟಿಗೆ ನೋಡ್ರಿ. ನೋಡ್ರಿ ಪರಿಸ್ಥಿತಿ ನೋಡ್ರಿ. ಯಾವ ಗಾಡಿ ನೋಡ್ರಿ. ಹಾಂ ಬರಲಿ ಅಧಿಕಾರಿ ಬರೋದಕ್ಕೆ ಬಂದು ಕೆಲಸ ಮಾಡಲಿ, ಕ್ಲಿಯರ್ ಮಾಡಲಿ ಫಸ್ಟ್. ಇದೇ ಸಮಸ್ಯೆ ಅಂತ. ಇಳಿಸ್ರಿ. ಅದೇ ಗುಂಡಿ ಚೆನ್ನಾಗಿ ಹೋಗ್ತೈತಲ್ಲ, ರೋಡು ಟಾಪ್ ಆಗೈತಲ್ಲ. ಅದಕ್ಕೆ ರೋಡ್ ಟಾಪ್ ಆಗೈತಲ್ಲ ವಿಡಿಯೋ ಮಾಡ್ತೀನಿ. ಏನಾಗ್ಬೇಕು ನೋಡ್ರಿ. ಗಂಟೆ ಆತಪ್ಪ, ಯಾರು ಬರ್ತಿಲ್ಲ. ಎಲ್ಲ ಕಡ್ಬೇಕು ಇವರು. ದಾರಿ ತಪ್ಪಿಸಿ ಹೋಗ್ತಾರೆ.
ಬರಲ್ಲ ಇವರು. ಇದಕ್ಕೆ ನಾವೇ ಏನು ಪರಿಹಾರ ಕಂಡಿಡ್ಕೋಬೇಕು ಅಷ್ಟೇ. ಮಾಡ್ತಾ ಇದೀವಪ್ಪ, ಯಾರು ಬಂದು ಇಷ್ಟೊತ್ತಿಗೆ ಅದೇನು ಸ್ವಲ್ಪ ಸ್ವಲ್ಪ ಯಾವತ್ತು ಯಾರೂ ಮಾಡ್ತಿಲ್ಲ ನೋಡ್ರಿ. ಇಲ್ಲ ಸರ್, ಗೊತ್ತು ಈಗ ಇರೋದಾಗ ಅಡ್ಡಾಡಂತೂ ಪರವಾಗಿಲ್ಲ, ಗೊತ್ತಿರುತ್ತೆ. ಈಗ ಹೊರಗಡೆದ ಬಂದ್ರೆ ಗತಿ ಏನು? ಹೇಳು ಹಾಂ, ಆಟ ಟೈರೇ ಹೋಗುತ್ತೆ ಒಳಗೆ. ಸ್ಕೂಲ್ ಹುಡುಗರ ಗತಿ ಏನು ನಮ್ಮ ಕೇಳ್ತಾರೆ ಅಷ್ಟೇ. ಹಾಂ, ಅರ್ಧ ಗಂಟೆ ಲೇಟ್ ಆಗೋದು ಒಳಗೆ ಸ್ಕೂಲಾಗ ಬಿಡಿಕೊಂಬಲ್ಲ, ಇವ್ರೇನು ಹೇಳ್ತಾರೆ ನೋಡ್ರಿ. ನೋಡ್ರಿ ಪರಿಸ್ಥಿತಿ ನೋಡ್ರಿ. ಇನ್ನೂ ಎಚ್ಚರಿಸ್ಕೊಂತಿಲ್ಲ. ಅದು 1 ಗಂಟೆ ಕಿಲಿ ಮಾಡ್ತಾನೆ, ಇನ್ನೂ ಮುಟ್ಟಿಲ್ವ ಅವ್ರಿಗೆ ಇಲ್ಲಿನ ಸಮಸ್ಯೆ? ಹಾಂ, ಓದ್ ವಾಂಪರ್ ಓದ್. ಹಾಂ, ಹೌದು ಅದು ಓದ್ ಬಂಪರು. ಎಲ್ಲ ಹೋಗ್ತೀವಿ ಸ್ಕೂಲ್ ಹುಡುಗರು, ಸಣ್ಣ ಮಕ್ಕಳು ಇರ್ತಾರೆ. ಹಾಂ, ಅದೇ ಮಾಡ್ತಾ ಇದೀವಪ್ಪ. ಹೌದು, ಇದು ಡೌಟ್. ಹಾಂ, ಇಷ್ಟೊಂದು ಜನ ನೋಡ್ತಿದಾರೆ. ಅಟ್ಲೀಸ್ಟ್ ಯಾರಾದ್ರೂ ಸಂಬಂಧಪಟ್ಟ ಅಧಿಕಾರಿ ಫೋನ್ ಮಾಡಿ ಹಿಂಗೆ ಈ ಸಮಸ್ಯೆ ಹೋಗ್ರಿ ಅಂತ ಹೇಳೋರದಾರ? ಇಲ್ಲ. ನನಗೆ ಯಾಕೆ? ಹಾಂ, ವಾರ ಸಿಗೋದು ಬಾರ. ಅದೇ ಮಾಡ್ರಿ ಅಂತ ಹೇಳ್ತಾರೆ ಹೊರತು ಅದೇ ಸಮಸ್ಯೆ ಭಾವ ಮಾಡೋ ಅಂತ ಯಾರು ಕರೆಯಲ್ಲ. ಹೌದು, ಎಲ್ಲೆಲ್ಲ ಹೋಗ್ತದೆ ದಿಕ್ಕಾಪಾಲಾಗಿ. ನನಗೆ ಯಾಕೆ? ಬಿದ್ದದ್ದು ಆತು, ಹೋಗಿದ್ದು ಆತು. ರಿಷಾ ಬಿದ್ದದ್ದು ಆತು ನೋಡಿ. ಬಂದ ಅವ್ನು ನೋಡಿಲ್ಲ. ಹೇಳಿಸ ಪಾಪ ಎಷ್ಟು ಮಣ್ಣೊಳಗೆ ಎಷ್ಟು ಹೊಟ್ಟೆ ಗುರಿತಿತ್ತಲ್ವ. ಆ ವೀಲ್ ಟೈರೇ ಮುಚ್ಕೊಂತವೆ. ಹಾಂ, ಅಲ್ಲ ಬಿದ್ದದ್ದು ಆತು, ಎದ್ದದ್ದು ಆತ. ಅಲ್ಲೇ ಮಾಸ್ತ ಬಿದ್ರು ಬೆಳಗ್ಗೆ. ಅದಕ್ಕೆ ನನ್ನ ಸ್ಕೂಟಿನೇ ಬಿದ್ದಿತ್ತಲ್ಲ, ಬಂಪರ್ ಕಟ್ಟಾತಲ್ಲ. ಕೆಲಸ ಮಾಡಲ್ಲ, ಏನಿಲ್ಲ. ಜನ ಅವ್ರು ಕರೆಕ್ಟಾಗಿ ಪೈಪ್ ಲೈನ್ ಮಾಡಿದವರು ಕ್ಲೀನಾಗಿ ಮುಚ್ಚಿದ್ರೆ ಸಮಸ್ಯೆ ಆಗ್ತಿರಲಿಲ್ಲ. ಬಂದರು, ದಬ್ಬ ಹಾಕಿದ್ರು, ನೈಟ್ ಹೋದ್ರು. ನೋಡಿ ಜನ ಎಷ್ಟು ಪರದಾಡ್ತಾರೆ. ನಮಗೆ ಯಾಕಂತಾರೆ ಹೊರತು 78 ಜನ 90 ಎಷ್ಟು ನೋಡ್ತಾವ್ರಪ್ಪ, 74 ಜನ. ಅಟ್ಲೀಸ್ಟ್ ಒಬ್ಬರನ್ನ ಅಧಿಕಾರಿಗಳು ಫೋನ್ ಮಾಡೋದಕ್ಕೆ, ಅಧಿಕಾರಿ ಫೋನ್ ಮಾಡೋಂಥವ್ರು ಒಬ್ಬರು ಇಲ್ವೇ? ನನಗೆ ಯಾಕೆ? ನಾನು ಬೆಳಿಗ್ಗೆ ನನಗೆ ಬಿದ್ದಲ್ಲೇ ಗೊತ್ತಾಗಿದ್ದು. ಓ ಹಿಂಗೆ ಈ ಸಮಸ್ಯೆ. ಯಜಮಾನ್ರೆ ಬೀಳಾರಿ ಈಗ ಪಾಪ ಮಕ್ಳು ಕಟ್ಕೊಂಡು ಬೈಕ್ನ ಹೆಂಗೆ ಹೋಗ್ಬೇಕು ಇವರು? ಮಕ್ಕಳೆಲ್ಲ ಹೆಂಗೆ ಹೋಗ್ಬೇಕು? ಕರಿಯಪ್ಪ ಹೆಂಗೆ ಹೋಗ್ಬೇಕು ಕರ್ಕೊಂಡು ಮಗಳನ್ನ ಜಾಸ್ತಿ? ನಗರಸಭೆ ಕಡೆನೇ ಸಿಗಿಬಿಡ್ತವೆ. ರೋಡ್ ಮಾಡಿಸ್ರಿ ನಗರಸಭೆಯವರು. ನಗರಸಭೆಯಲ್ಲಿಲ್ಲ ಪಾಪ ಕಾಂಟ್ರಾಕ್ಟ್ ಕೊಟ್ಟವ್ರೆ, ಅವ್ರು ಮಾಡ್ಬೇಕು ಕೆಲಸ ಇದು.
ನೋಡ್ರಿ ಎಲ್ಲ ವಾಲ್ಟ್ ಬಂದು ಕೆಲಸ ಮಾಡ್ಕೊಂತಾರೆ ಪಾಪ. ಇಲ್ಲ ಬಂದ್ ಮಾಡ್ಬಿಡ್ರಿ, ಬಂದ್ ಗಾಡಿ ಬೈಪಾಸ್ನಾಗ ಹೋಗ್ಬಿಡ್ರಿ ಅನ್ನೋ ಹೋದನ ಹೋಗ್ತಾರೆ. ಈ ಪಾರ್ಟಿ ಯಾಕೆ ನೋವು ಕೊಡ್ತೀರಾ? ಅಲ್ಲ ರೋಡ್ ಬಂದ್ ಮಾಡೋದು ಬೇರೆ ಕಡೆ ಅಡ್ಡಾಡ್ತಾರಂತ ನೋಡ್ರಿ. ಸ್ಕೂಲ್ ಗಾಡಿ ನೋಡ್ರಿ. ಅಮ್ಮ ಎತ್ತಲ್ಲ ಗೊತ್ತಾಯ್ತು. ನಾನು ಮಾಡ್ತಾರಲ್ಲಪ್ಪ ಲೈವ್ ಕಣಪ್ಪ, ನನಗೆ ಬೇಕಂತ ಮಾಡ್ತಿಲ್ಲ. ಸ್ಕೂಲ್ ಗಾಡಿ ಸ್ಕೂಲ್ ಪಲ್ಲಿ ಹೋಗಕ್ ಬೇಡ್ವಿ. ನಿಮ್ಗೆ ಇನ್ನೂ ಅರ್ಥ ಆಗ್ತಿಲ್ಲ ಅಂದ್ರಯ್ಯ, ಬರ್ರಯ್ಯ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟವ್ರು ಬಂದು ವ್ಯವಸ್ಥೆ ಮಾಡ್ರಿ, ಸರಿಪಡಿಸ್ರಿ ಇದನ್ನ. ಯಾರ್ಯಾರು ಬರ್ರಿ, ತಂಡ್ರ ಪುಣ್ಯಾತ್ಮ ಯಾರು ಕೊಟ್ರಂತ ಪುಣ್ಯಾತ್ಮ ಯಾರು ನೋಡ್ತಿಲ್ಲ, ಯಾರು ನೋಡ್ತಿದ್ರು ಯಾಕೆ ಬರ್ತಿಲ್ಲಪ್ಪ. ನಗರಸಭೆ ಬರುತ್ತಲ್ಲ ಇದು, ತಂಡ್ರದಲ್ಲ. ತಂಡ್ರ ಪುಣ್ಯಾತ್ಮ ಯಾರು ಹೇಳಪ್ಪ. ಗಾಡಿ ಶಾಖೆ ಬರಲ್ಲ, ಶೇಕ್ ಆಗ್ಲಿ ಅಂತ. ಏನ್ ಸರ್ ಇದು ನೋಡಿ, ಯಾಕಂದ್ರೆ ಶಾಖಪುರ ಹೊಸ ಬಂದ ಶೋರೂಮ್ ಹಂಗಿರ್ತಾವಲ್ಲ. ನೋಡಿ ಕಾಂಗ್ರೆಸ್ ಮುಖಂಡರು ಬಿಜೆಪಿ ಮುಖಂಡರು ನಾವ್ ಹೇಳ್ತಿಲ್ಲಪ್ಪ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸರಿಪಡಿಸ್ರಿ ಅಂತ ಹೇಳ್ತಾ ಇದೀವಿ. ಯಾವ್ದೇ ಪಕ್ಷ ಪರವಾಗಿ ಮಾತಾಡ್ತಿಲ್ಲ. ಸ್ವಲ್ಪ ಜಲ್ದಿ ಮಾಡಿಸ್ರಿ ಸರ್, ಬಹಳ ಕಷ್ಟ ಇದೆ. ಬಾರಿ ಅನ್ಯಾಯ ಅಂದ್ರೆ ನಾವೇನ್ ಮಾಡ್ತಾರಯ್ಯ, ಎಲ್ಲರೂ ಬಂದು ನಿಂತ್ಕೊ ಬರ್ರಿ, ಸುಮ್ಮನೆ ಕಾರ್ನಾಗ ಆರಾಮಾಗಿ ಹೋಗ್ತಾರ. ಬಾರಿ ಅನ್ಯಾಯ ನಮ್ಗೆ ಹೇಳ್ತಾರೆ. ನಾ ಗುಂಡಿ ಬೀಳಿ ಅಂತ ಹೇಳಿದ್ನಿ. ಸಾಕಪ್ಪ, ಇಲ್ಲಿ ನನಗೂ ನಿಂತು ಸಾಕಾತು ನೋಡಿ, ನನಗೂ ಸಾಕಾತು ನಿಂತು. ನಾವು ಮುಂದೆ ನಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ತೀವಿ. ಈಗೇನ ಸಾಯಂಕಾಲದೊಳಗೆ ಎಲ್ಲ ಮಧ್ಯಾಹ್ನದೊಳಗೆ ಬಂದು ರೆಡಿ ಮಾಡಲಿಲ್ಲ ಅಂದರೆ ನಾವು ಇಲ್ಲೇ ಕೊಂಡು ಗಿಡಗಳು ಇಕ್ಕೊಂಡ್ಕೊಂಡ್ಬಿಡ್ತೀವಿ. ಯಾರು ಅಡ್ಡಾಡೋದೇ ಬೇಡ, ಇಲ್ಲಿ ಬೇರೆ ಕಡೆ ಹೋಗ್ಬಿಡ್ಲೇಳು, ಇಲ್ಲೇ ಗಿಡ ಉಂಡ್ಬಿಡ್ತೀವಿ ಅಂತ ನೋಡ್ರಿ. ಹೊಟ್ಟೆ ಉರಿಯಲ್ಲೇನ್ರಿ ನೋಡ್ರಿ. ನೋಡ್ರಿ ಹೋಗಿ ಬರ್ತೀವಿ ನೋಡ್ರಿ. ಗುಂಡಿ ತೊಗೊಳ್ಬೇಡ. ಬಿಡ್ರಿ ಅದಕ್ಕೆ ಸಾಕಂತಲ್ಲ. ಏನು ಮಾಡೋಕ್ಕಾಗತ್ತೆ ಪಾಪ, ಸಣ್ಣ ಗಾಡಿ ಇಕ್ಕೊಂಡಿರ್ತಾರೆ. ಯಾಕೆ ನಿಂತ್ಕೊಂಡು ಇನ್ನೂ ಸ್ವಲ್ಪ ಮಾಡಿಬಿಡೋಣ, ನಿಂತ್ಕೊಬೋಣ, ನೋಡೋಣ ಬರ್ಬೋದೇನೋ, ನೋಡೋಣ ಬರ್ತಾರೆ. ಅಟ್ಲೀಸ್ಟ್ ಯಾರು ಸಂಬಂಧಪಟ್ಟವ್ರನ್ನ ಬರ್ತಾರೆ ಅಂದ್ರೆ ಒಬ್ಬರು ಬರೋಂಗಿಲ್ಲಲ್ಲ, ಯಾರೂ ಇಲ್ಲ. ನನ್ನ ಫೇಸ್ಬುಕ್ಕಲ್ಲಿ ಫೋನ್ ಮಾಡಿ ಹಿಂಗೈತೆ ನೋಡ್ರ ಹೋಗಿ ಬಗೆಹರಿಸಿ ಅಂತ ಹೇಳೋಂಥವ್ರು ಯಾರು ಒಬ್ಬರು ಇಲ್ವ. ಇದು ನನ್ನ ಸಮಸ್ಯೆ ಅಲ್ಲ, ಸಾರ್ವಜನಿಕ ಸಮಸ್ಯೆ. ಎಷ್ಟು ತೊಂದರೆ ಆಗ್ತೈತೆ ಅಂತ ಯೋಚನೆ ಮಾಡ್ರಿ. ಬಂಪರ್ ಹೋಗುತ್ತಲ್ಲ, ಹುಷಾರು, ಬಂಪರ್ ಹೋಗುತ್ತೆ ಟಚ್ ಆಗಿ. ಇದು ನಗರಸಭೆ ಕೌನ್ಸಿಲ್ರೇ ಇದಕ್ಕೇನು ಪರಿಹಾರ ಇಲ್ಲ ನೋಡ್ರಿ. ಇವರು ಹಿಂಗೆ ಅಂತಂದ್ರೆ ಕೌನ್ಸಿಲರಾಗಿ ಹಿಂಗೆ ಐತ್ಕಂಡ್ರೆ ಅಂತ ಒಂದು ಮಾತು ಹೇಳಕ್ಕೇನಾಗೈತೆ. ಇದು ಯಾರಿಗೆ ಸಂಬಂಧ ಬರುತ್ತಂತ ಅರ್ಥ ಮಾಡ್ಕೋಬೇಕು. ಇಲ್ಲ ಬೋರ್ಡ್ ಹಾಕ್ಬಿಡ್ಲಿ, ನಗರಸಭೆ ಕಡೆ ಕಾಂಟ್ರಾಕ್ಟ್ ಆಯ್ತಪ್ಪ ನಮಗೆಲ್ಲ ಅಂತಾರೆ. ಯಾರನ್ನ ಕೇಳಬೇಕು?
ಇದು ಮಿನಿಸ್ಟ್ರಿಗೆ ಮುಟ್ಬೇಕಪ್ಪ, ಬೇರೆ ಏನು ಹೇಳೋಕ್ಕಾಗಲ್ಲ. ಅವರೇ ಸರ್ಪಡ್ಬೇಕು, ಅವ್ರಿಗೇನ ತಲುಪಬೇಕು ಹೋಗ್ಲಿ. ಹಿಂಗೈತೆ ಪರಿಸ್ಥಿತಿ ಅಂತ ನೋಡ್ರಿ. ಅಪ್ಪ ಮಕ್ಳು ಕಟ್ಕೊಂತ ಸ್ಕೂಟಿ ವೀಲೆ ಮುಖ್ಯಂತೈತೆ. ಮುಂದೆ ನೋಡಿ ಸಲೇ ಪಾಪ. ದಯವಿಟ್ಟು ಬಂದು ಇದಕ್ಕೆ ಪರಿಹಾರ ಮಾಡಿ. ಯಾಕಂದರೆ ಪರಿಹಾರ ಮಾಡಿರೋದಕ್ಕೆ ಈಗ ನೋಡ್ರಿ ಮಕ್ಳು ಕರ್ಕೊಂಬರ್ತಾರೆ, ಹೆಂಗೆ ಹೋಗ್ಬೇಕ್ರಿ ಇದ್ರಾಗೆ? ಬಿಡಪ್ಪ ಇನ್ನೊಂದು ದಾರಿ ಐತಿ, ಇನ್ನೊಂದು ಕಡೆಗೆ ಹೋಗ್ಬೇಕು. ನಮ್ಗೆ ಇಲ್ಲ, ಇರೋದು ಒಂದೇ ರಸ್ತೆ ಇಲ್ಲಿ. ಕಾಲೇಜ್ಗಳು ಇದಾವೆ, ಸ್ಕೂಲ್ಗಳು ಇದಾವೆ. ಏನೋ ಬೇರೆ ರೀತಿ ಒಂದು ಪರಿಹಾರ ಕಂಡಿರೋದು ಬೇಗ ಯಾರು ಕಂಡಕ್ಟ್ ಅಂದ್ರೆ ಪುಣ್ಯಾತ್ಮ ಬಂದು ಈ ವ್ಯವಸ್ಥೆ ಸರಿಪಡಿಸ್ಬೇಕು ಬೇಗ. ಇನ್ನು ಭಾಳ ತೊಂದರೆ ಆಗ್ತೈತೆ. ಜನಗಳಿಗೆ ಇನ್ನೂ ಅರ್ಥ ಆಗಲ್ವಲ್ಲ. ಎಲ್ಲರೂ ನನಗೆ ಯಾಕೆ ಅಂತ ಹೋಗ್ತಾರಲ್ಲ, ನನಗೆ ಅದೇ ಬೇಜಾರ. ನನಗೆ ಯಾಕೆ ಅವ್ರಿಗೆ ನೋವಾದಾಗಲೇ ಗೊತ್ತಾಗೋದು. ನೋಡ್ರಿ ಸಮಸ್ಯೆ ಹೆಂಗೈತೆ. ಅದಕ್ಕೆ ಇವತ್ತು ನಾನು ಲವಿಪುರಕ್ಕೆ ಬಂದಿರಲಿಲ್ಲ, ಭಾಳ ವರ್ಷಗಳಾಗಿತ್ತು. 2018 ಲಾಸ್ಟು. ಇವತ್ತು ನನಗೆ ನೋವಾಯ್ತಲ್ಲ, ಹಂಗಾಗಿ ನೋಡ್ರಿ ಆಟೋ ಹೋಗ್ತೈತೆ ಇಲ್ಲಿ. ಬಿಡೋ ಪುಣ್ಯ ಅಣ್ಣ ಸೈಡ್ಗೆ ಹಾಕೊಂಡು ಸೆಂಟ್ರಿಗೆ. ಆದರೂ ಇಳಿದೆ ಸಿವಿಲು. ಯಜಮಾನ್ ಯೋಚನೆ ಮಾಡ್ತಾರೆ ಕಡೆದು ಹೋಗ್ಬೇಕು ನಾನು ಅಂತ. ಬೇಗ ಇದು ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಬಂದು ಇದನ್ನು ಸರಿಪಡಿಸ್ಬೇಕು ಅಂತ ಕೇಳ್ತಾ ಒಂದೆರಡು ಮಾತು ಮುಗಿಸ್ತೀನಿ. ನಮಗೆ ಕೆಲಸ ಇದ್ದಾವೆ, ಹೋಗ್ಬೇಕು. ನಮಗೂ ಕೆಲಸ ಇದ್ದಾವೆ. ನೋಡ್ರಿ ನಾನೇನು ಕದ್ದು ಮುಚ್ಚಿ ತೋರಿಸ್ತಾ ಇದ್ದೆ, ಲೈವ್ ತೋರಿಸ್ತಾ ಇದ್ವಿ ಹೆಂಗೆ ಆಗ್ತಿದೆ ಪರಿಸ್ಥಿತಿ ಅಂತ. ನೋಡ್ರಿ ಏಮೋಗ್ತು ಪಾಪ. ಹೋಗಲ್ಲ, ಸ್ಟಾಪ್ ಮಾಡೇ ಹೋಗ್ಬೇಕು ಕೆಟ್ಟ ನಿಲ್ಸ್ಕೊಂಡು. ಕೇಳ್ತಾ ಎರಡು ಮಾತು ಮುಗಿಸ್ತೀನಿ. ದಯವಿಟ್ಟು ಯಾರು ಲೈವ್ ವಿಡಿಯೋ ನೋಡಿದ್ರೋ ಬಂದು ಅವರಿಗೆ ಶೇರ್ ಮಾಡಿ. ಯಾರು ಸಂಬಂಧಪಟ್ಟ ಅಧಿಕಾರಿ ಅವ್ರಿಗೆ ಲೆಟರ್ ತಲುಪಲಿ, ಬೇಗ ರೆಡಿ ಮಾಡಿಸ್ಲಿ. ನಮಗೂ ಅದೇ ಆಗ್ತಿದೆ, ಜನಗಳಿಗೇನು ತೊಂದರೆ ಆಗದಂಗೆ ನೋಡ್ಕೋಬೇಕು. ಇಲ್ಲಾಂದರೆ ಒಂದು ಮಧ್ಯಾಹ್ನ 1:30 ಹಂಗೆ ನಾವು ಇಲ್ಲಿ ಗಿಡಗಳು ನೋಡೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ. ಬೇಗ ರೆಡಿ ಮಾಡಲಿಲ್ಲ ಅಂದರೆ ನಾವೇ ಇಲ್ಲಿ ನೆಡ ರೋಡಲ್ಲಿ ಕುತ್ಕೊಂಡು ಗಿಡಗಳು ಉಂಟು. ಗಿಡಗಳು ನಮಗೆ ಯಾವ ಕಾರು ಪಾಪ ಹೋಗ್ತೀವಿ. ಕಟ್ಟಾಗಿ ಪಂಪರು ಕಟ್ಟಾಗಿ ಗಿಡ ಹಾಕಿಬಿಡೋಣ ಇಲ್ಲೇನೆ. ನೋಡ್ರಿ ಸ್ಕೂಲಿನ ಮನೆಗಳು ಹೆಂಗೆ ಹೋಗ್ಬೇಕು, ಎಲ್ಲ ಬೈಕಂಡ ಹೋಗೋದು. ಇನ್ಯಾರನು ಬಿಡಪ್ಪ ಒಳ್ಳೆ ಕೆಲಸ ಐತಂತ ಯಾರು ಹೇಳಲ್ಲ ಇಲ್ಲಿ. ಹಾಂ, ಎಲ್ಲ ಬೈಕಂಡ ಹೋಗೋದು. ಅರ್ಥ ಮಾಡ್ಕೇಳ್ರಿ. ಇದ್ರ ಮೇಲ್ಪಟ್ಟು ನಾನು ಜಾಸ್ತಿ ಹೇಳೋಕೆ ಇಷ್ಟಪಡೋಲ್ಲ. ನಿಮ್ಮ ಮನೆ ಮಕ್ಳು ಮರಿಗಳು ಹಿಂಗೆ ಅಡ್ಡಾಡಿದರೆ ನೀವು ಇಲ್ಲಿ ರೋಡ್ನಾಗೆ ನೀವು ಬರ್ಬೇಕು. ಗಂಟದ ತಾಂಡ್ರವರು ಇಲ್ಲಿ ಅಡ್ಡಾಡ್ಬೇಕು, ಅವಾಗ ಗೊತ್ತಾಗುತ್ತೆ ಪರಿಸ್ಥಿತಿ. ನೋಡ್ರಿ ಏನು ಮಾಡ್ತಾರ ಮಾಡಿರಿ. ಇರೋ ವಿಚಾರ ತೋರಿಸಿದ್ದೀನಿ.